ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇ ಬಂಧನಾಮೃತಿರ್ಮಕ್ಷೀಯಮಾಮೃತಾತ್. TV9 ಡಿಜಿಟಲ್ ವಾಹಿನಿಯ ದಿನಭೋಷ್ಯ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ಇಂದು ತಾರೀಕು 20/1/2025 ಸೋಮವಾರ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಪುಷ್ಯಮಾಸ ಹೇಮಂತ ಋತು ಕೃಷ್ಣ ಪಕ್ಷ ಷಷ್ಠಿ ತಿಥಿ ಹಸ್ತ ನಕ್ಷತ್ರ ಸುಕರ್ಮ ಯೋಗ ವಣಿಕಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 8 ಗಂಟೆ 10 ನಿಮಿಷದಿಂದ 9 ಗಂಟೆ 37 ನಿಮಿಷ ತನಕ ರಾಹುಕಾಲ ಇರುತ್ತೆ. ಸರ್ವಸಿದ್ಧಿ ಕಾಲ ಸಂಕಲ್ಪ ಕಾಲ ಶುಭ ಕಾಲ ಬೆಳಗಿನ ಜಾವ 9 ಗಂಟೆ 38 ನಿಮಿಷದಿಂದ 11 ಗಂಟೆ 4 ನಿಮಿಷ ತನಕ ಸಂಕಲ್ಪ ಕಾಲ ಇರತಕ್ಕಂಥ ಸೋಮವಾರ ಶಿವನ ಲಹರಿಗಳಿರ್ತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ತಟ್ನಾಯಕನಹಳ್ಳಿಯಲ್ಲಿ ರಥೋತ್ಸವ ನಡೀತಕ್ಕಂಥದ್ದು, ಉದಗಟ್ಟಿ ನೃಸಿಂಹ ಭಾರತಿ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಡೀತಕ್ಕಂಥ ಒಂದು ಪರ್ವ ದಿನ ಕೂಡ ಇದಾಗಿರುತ್ತೆ. ಈಗಾಗಲೇ ಮಾಘ ಸ್ನಾನ ಕೂಡ ಎಲ್ಲ ಕಡೆ ಪ್ರಾರಂಭ ಕೂಡ ಮಾಡಿದ್ದಾರೆ. ಆ ಮಾಘ ಸ್ನಾನದ ವಿಶೇಷ ಸೋಮವಾರದಲ್ಲ ಮಾಘ ಸ್ನಾನ ಇಂದು ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಯಾಕೆಂದರೆ ಅಭಿಷೇಕ ಪ್ರಿಯ ಶಿವ, ಹಾಗಾಗಿ ನಮ್ಮ ಶಿವ ದೇಹವನ್ನು ಕೂಡ ಇದನ್ನು ಕೂಡ ಒಂದು ಲಿಂಗ ಅಂತ ನಾವು ಭಾವಿಸಿದ್ರೆ ಈ ದೇಹಕ್ಕೆ ಅಭಿಷೇಕ ಮಾಡೋದು ಕೂಡ ಆ ಒಂದು ದಿನ ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡುತ್ತೆ. ರವಿ ಮಕರ ರಾಶಿಯಲ್ಲಿ, ಚಂದ್ರ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಬಹು ವಿಶೇಷವಾಗಿ ಸೋಮವಾರದ ದಿನ ತಂದೆಯ ಒಂದು ದಿನ, ಮಗನ ಒಂದು ತಿಥಿ ಬಂದಿರತಕ್ಕಂಥ ಈ ಪರ್ವಕಾಲದಲ್ಲಿ ಬಹಳಷ್ಟು ಸುಬ್ರಹ್ಮಣ್ಯನ ಆರಾಧನೆಗೂ ಕೂಡ ಪ್ರಾಶಸ್ತ್ಯ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂ ಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಕೆಲಸ ಕಾರ್ಯಗಳಲ್ಲಿ ತಾವು ಊಹಿಸಿದ್ದಕ್ಕಂಥ ಜಾಸ್ತಿನೇ ಆಗ್ತಕ್ಕಂಥದ್ದು. ಹಿತಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ, ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಕೆಲವರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದು, ತಮ್ಮ ಒಂದು ಎಲ್ಲೋ ಒಂದು ಕಡೆ ತಮ್ಮಲ್ಲಿರ್ತಕ್ಕಂಥ ಒಂದು ಕೌಶಲ್ಯಕ್ಕೆ ಮೆಚ್ಚಿ ಒಂದು ಬಡ್ತಿ ಸಿಗ್ತಕ್ಕಂಥ ದಿನ ಕೂಡ ಇವತ್ತಿನ ದಿವಸ ಇರುತ್ತೆ. ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಿರುತ್ತೆ. ಹಾಗೆ ಹೊಸ ಮಿತ್ರರು ಭೇಟಿ ಆಗ್ತಕ್ಕಂಥದ್ದು, ರಾಜಕೀಯವಾಗಿ ಪ್ರಗತಿ ಇರುತ್ತೆ. ಗೃಹೋಪಯೋಗಿ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥ ದಿನ ಸಹ ಇವತ್ತಿನ ದಿವಸ ಇರುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಸಹ ಮೇಷರಾಶಿಯವರಿಗಿರುತ್ತೆ. ಇನ್ನು ಮೇಷರಾಶಿಯವರು ಬಹಳಷ್ಟು ಕೋಪತಾಪಗಳಿಂದ ಮುಕ್ತರಾಗಬೇಕಾಗಿರುತ್ತೆ. ಈ ರಾಶಿಯವರಿಗೆ ಇಂದು ಓಂ ಸೋಮನಾಥಾಯ ನಮಃ, ಓಂ ಸೋಮನಾಥಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೋಬೇಕು. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ಸಾಕಷ್ಟು ಶುಭ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿಯ ವೃಷಭ ರಾಶಿಯ ರಾಶಾಧಿಪತಿ ಆಗಿರ್ತಕ್ಕಂಥ ಶುಕ್ರ, ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಅಸಮಾಧಾನ ಇರುತ್ತೆ, ಯಾಕೋ ಹಳೆಯ ಚಿಂತೆ ಕಾಡ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆದರೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಹಾಗೆ ವಿಶೇಷವಾಗಿ ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಆಕಸ್ಮಿಕ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು. ಕೆಲವರು ವಿಶ್ವಾಸ ದ್ರೋಹ, ಅದು ಯಾಕೋ ತುಂಬ ನಂಬಿದ್ದೆ ಸರ್, ಅವ್ರು ಮೋಸ ಮಾಡಿಬಿಟ್ರು ಅಂತಕ್ಕಂಥ ಒಂದು ಮಾತು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿರಲ್ಲಿ ಅನ್ಯೋನ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಮನೆ ಕೊಂಡ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ಳೋ ಯೋಗ, ಭೂಮಿ ತಗೊಳ್ತಕ್ಕಂಥ ಯೋಗ. ಹಾಗೆಯೇ ಇವತ್ತಿನ ದಿವಸ ಸಾಮಾಜಿಕ ಗೌರವ ಸಿಗ್ತಕ್ಕಂಥ ಯೋಗ. ವಾಹನದಲ್ಲಿ ಸ್ವಲ್ಪ ಜಾಗ್ರತೆಯಾಗಿದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇಂದು ವೃಷಭ ರಾಶಿಯವರಿಗೆ ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಓಂ ಮಲ್ಲಿಕಾರ್ಜುನಾಯ ನಮಃ, ಓಂ ಮಲ್ಲಿಕಾರ್ಜುನಾಯ ನಮಃ ಈ ಮಂತ್ರವನ್ನು 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ, ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥದ್ದು, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಬಂಧುಗಳ ಆಗಮನ ಆಗ್ತಕ್ಕಂಥದ್ದು, ಸ್ನೇಹಿತರ ಜೊತೆ ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು, ವಾಹನ ತಗೊಳ್ತಕ್ಕಂಥ ಯೋಗ, ಸೈಟ್ ತಗೊಳ್ಳೋ ಯೋಗ, ಭೂಮಿಯಿಂದ ಶುಭ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಜಯ ಆಗುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ಹಾಗೆಯೇ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಯಾಕೋ ದೇಹಕ್ಕೆ ತ್ರಾಸ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗ್ತಕ್ಕಂಥ ದಿನ ಸಹ ಮಿಥುನ ರಾಶಿಯವರಿಗಿರುತ್ತೆ. ಕೆಲವು ಕೆಲಸ ಕಾರ್ಯಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇವತ್ತಿನ ದಿವಸ ಇರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಇಂದು ಓಂ ಮಹಾಕಾಳೇಶ್ವರಾಯ ನಮಃ, ಓಂ ಮಹಾಕಾಳೇಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ, ಕರ್ಕಾಟಕ ರಾಶಿಯವರಿಗೆ 7 ಗ್ರಹಗಳ ಒಂದು ಶುಭ ಫಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಗಡಿಬಿಡಿ ಇರ್ಬೋದು, ಅವಸರದಿಂದ ಕೆಲವು ಕೆಲಸ ಕಾರ್ಯಗಳು ಪೋಸ್ಟ್ಪೋನ್ ಆಗುತ್ತೆ. ಆದರೆ ಧನ ಯೋಗ ಇರ್ತಕ್ಕಂಥದ್ದು, ಹಾಗೆ ಮನೆಗೆ ಏನಾದರೂ ವಸ್ತು ಕೊಂಡ್ಕೊಂಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಪ್ರಯಾಣ ಯೋಗ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಆಗುತ್ತೆ. ಹೆಣ್ಣು ಮಕ್ಕಳಿಂದ ಸಾಕಷ್ಟು ಶುಭ ಸಮಾಚಾರ ಸಿಗ್ತಕ್ಕಂಥ ದಿನ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. 4 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಇಂದು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂಕಾರೇಶ್ವರಾಯ ನಮಃ,
ಓಂಕಾರೇಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ರವಿ. ಈ ರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮನಸ್ಸಿಗೆ ಆಹ್ಲಾದ ಇರುತ್ತೆ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ, ಮಕ್ಕಳಿಂದ ಶುಭ ಆಗುತ್ತೆ, ಕುಟುಂಬದಲ್ಲಿ ಪೂರ್ಣ ಸಹಕಾರ ಇರುತ್ತೆ, ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಬೇಕಾದವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಹೊಸ ವಾಹನದ ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಇಂದು ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 7 ಆಗಿದೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ವೈದ್ಯನಾಥಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ, ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಮಂಗಳ ಕಾರ್ಯಗಳ ಬಗ್ಗೆ ಪ್ರಯತ್ನ ಪಡ್ತೀರಾ. ಆರ್ಥಿಕವಾಗಿ ಸ್ವಲ್ಪ ಲಾಭ ನಷ್ಟ ಎರಡೂ ಇರುತ್ತೆ. ಕ್ರಯ ವಿಕ್ರಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಊಹಾಪೋಹಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ಹೊಸ ವ್ಯವಹಾರದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಪಾಲುದಾರಿಕೆಯಲ್ಲಿ ಸ್ವಲ್ಪ ಜಾಗೃತಿ ಇರಿ. ಮಕ್ಕಳಿಂದ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಹಾಗೆ ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಸ್ವಲ್ಪ ಶುಭ ಆಗ್ತಕ್ಕಂಥ ದಿನ ಸಹ ಕನ್ಯಾ ರಾಶಿಯವರಿಗಾಗಿರುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ಇಂದು ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 6 ಆಗಿರುತ್ತೆ. ಇಂದು ಭೀಮಾಶಂಕರಾಯ ನಮಃ. ಓಂ ಭೀಮಾಶಂಕರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸ್ವಲ್ಪ ಅಪವಾದಗಳು ಬರುತ್ತೆ, ಮಾನಸಿಕವಾಗಿ ಯಾತನೆ ಆಗುತ್ತೆ, ತುಂಬ ಬೇಕಾದವರೇ ಮೋಸ ಮಾಡ್ತಕ್ಕಂಥ ಸಾಧ್ಯತೆ ಇಂದು ಕನ್ಯಾ ರಾಶಿಯವರಿಗಿರ್ಬೋದು. ಆದರೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಚೆನ್ನಾಗಿರುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹೂಡಿಕೆಯಿಂದ ಲಾಭ ಆಗುತ್ತೆ, ರಾಜಕಾರಣಿಗಳಿಗೆ ಶುಭ ಆಗುತ್ತೆ. ಹಾಗೆಯೇ ಇಂದು ಗಂಡ ಹೆಂಡತಿಯರಲ್ಲಿ ಸ್ವಲ್ಪ ಮನಸ್ತಾಪ ಕೂಡ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ, ಮೇಲಧಿಕಾರಿಗಳ ಜೊತೆ ಒಳ್ಳೆ ಬಾಂಧವ್ಯ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಓಂ ರಾಮೇಶ್ವರಾಯ ನಮಃ. ಓಂ ರಾಮೇಶ್ವರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಕುಜ. ಈ ರಾಶಿಯವರಿಗೆ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇರ್ತಕ್ಕಂಥದ್ದು, ಹಿತಶತ್ರುಗಳ ಕಾಟ ಇರೋದು, ಕೆಲವರು ತುಂಬ ಬೇಕಾದವರಿಂದ ಸ್ವಲ್ಪ ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ವಾಹನದಲ್ಲಿ ಜಾಗೃತಿಯಾಗಿರಿ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಒಂದು ಪ್ರಯಾಣದ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಹೊಸ ಮಿತ್ರರ ಭೇಟಿ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ನಾಗೇಶ್ವರಾಯ ನಮಃ. ಓಂ ನಾಗೇಶ್ವರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು. ಈ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಕ್ಕಂಥ ಯೋಗ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಪೂರ್ಣ ಸಹಕಾರ ಇರ್ತಕ್ಕಂಥ ದಿನ. ಸರ್ಕಾರಿ ನೌಕರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಕ್ರೀಡಾಪಟುಗಳಿಗೆ ಒಳ್ಳೆಯದಾಗುತ್ತೆ, ನಿವೃತ್ತ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು, ಮಹಿಳಾ ಡಾಕ್ಟರ್ಸ್ಗೆ ಶುಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಗೋಧಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಎಂದು ಓಂ ವಿಶ್ವನಾಥಾಯ ನಮಃ. ಓಂ ವಿಶ್ವನಾಥಾಯ ನಮಃ ಈ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲವು ಭೂ ವಿವಾದಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ. ಯಾವುದೋ ಹಳೆಯ ಕೆಲಸ ಈಗಾಗಲೇ ನೀವು ಹಣ ತೊಗೊಂಡಿದ್ದೀರಾ ಅಥವಾ ನಿಮ್ಮ ಶೇರ್ ಬಂದಿದೆ, ಆದರೂ ಕೂಡ ಸಣ್ಣ ಪುಟ್ಟ ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ, ವಾಹನ ಯೋಗ ಇರತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಸಂಸಾರದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರುತ್ತೆ. ಹಾಗೆ ಅಣ್ಣ ತಮ್ಮಂದಿರ ಜೊತೆ ಸ್ವಲ್ಪ ಜಾಗೃತಿಯಾಗಿ ಇವತ್ತಿನ ಸಹ ಇರಬೇಕಾಗಿರುತ್ತೆ. ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ತ್ರ್ಯಂಬಕೇಶ್ವರಾಯ ನಮಃ. ಓಂ ತ್ರ್ಯಂಬಕೇಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 9 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿ. ಈ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಪಾಲುದಾರಿಕೆಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ಹೂಡಿಕೆಯಿಂದ ಶುಭ ಆಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಮಾನಸಿಕವಾಗಿ ಕೆಲವು ವಿಷಯಗಳಿಗೆ ತಾವು ಹೆಚ್ಚು ಎಲ್ಲೋ ಒಂದು ಕಡೆ ಎಲ್ಲ ವಿಷಯಗಳು ಕೂಡ ಸ್ಪಂದನೆ ಮಾಡೋದು ಅಷ್ಟು ಶುಭ ಕೂಡ ಅಲ್ಲ. ರಿಯಲ್ ಎಸ್ಟೇಟ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಭೂ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ, ಬಿಲ್ಡರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ. ಮಹಿಳೆಯರು ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗೃತಿಯಾಗಿರಬೇಕಾಗಿರುತ್ತೆ. ರೈತರಿಗೂ ಒಳ್ಳೆಯದಾಗುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಕೇಸರಿ ಬಣ್ಣವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಓಂ ಕೇದಾರನಾಥಾಯ ನಮಃ. ಓಂ
ಕೇದಾರನಾಥಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಗುರು ಈ ರಾಶಿಯವರಿಗೆ 7 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಸಂದರ್ಭಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಿ, ಯಾವುದಕ್ಕೂ ಬೇಗ ಸ್ಪಂದಿಸೋಕೆ ಹೋಗಬೇಡಿ. ರಾಜಕೀಯ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ಕಂಟಕಗಳಿದೆ, ಆರ್ಥಿಕವಾಗಿ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಹಳೆ ಬಾಕಿ ವಸೂಲಿ ಆಗುತ್ತೆ, ಬ್ಯಾಂಕ್ ಸಾಲವನ್ನು ತೀರಿಸೋಕ್ಕೆ ತಾವು ಪ್ರಯತ್ನವನ್ನು ಕೂಡ ಇಂದು ಪಡ್ತೀರಾ. ಭೂಮಿಯಿಂದ ಶುಭ ಆಗ್ತಕ್ಕಂಥದ್ದು, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥದ್ದು, ಸಾಂಸಾರಿಕವಾಗಿ ಒಳ್ಳೆಯದಾಗುತ್ತೆ, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಮನೆ ಕಟ್ಕೊಳ್ಳೋ ಯೋಗ, ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಮೀನರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಏನೋ ಚಿಂತೆಗಳು ಕೂಡ ಜಾಸ್ತಿ ಇರತಕ್ಕಂಥ ದಿನ ಕೂಡ ಇದಾಗಿರೋದ್ರಿಂದ ಮೌನಂ ಕಲಹಂ ನಾಸ್ತಿ, ಸ್ವಲ್ಪ ಮೌನವಾಗಿರಿ, ತುಂಬ ಒಳ್ಳೆಯದಾಗುತ್ತೆ. ಬೇಕಾದವ್ರ ಜೊತೆ ಗಲಾಟೆಗಳು ಕೂಡ ಕಲಹಗಳು ಕೂಡ ಆಗಬಹುದು. ಹಾಗೆಯೇ ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು ಈ ರಾಶಿಯವರಿಗೆ 5 ಆಗಿರುತ್ತೆ. ಹಳದಿ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ಗ್ರೀಷ್ಣೇಶ್ವರಾಯ ನಮಃ, ಓಂ ಗ್ರೀಷ್ಣೇಶ್ವರಾಯ ನಮಃ ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.